ವಿಶ್ವಕರ್ಮ ಅಭಿಮಾನಿ ವೇದಿಕೆ ಹಾಗೂ ಗಾಯತ್ರಿ ಜ್ಯುವೆಲರ್ಸ್ ಶಿವಮೊಗ್ಗ ಇವರ ವತಿಯಿಂದ ಭವ್ಯ ರಾಮ ಮಂದಿರದ ರಾಮಲಲ್ಲ ವಿಗ್ರಹ ಕೆತ್ತಿರುವ ಶಿಲ್ಪಿ ಅರುಣ್ ಯೋಗಿರಾಜ್ ಹಾಗೂ ಅಯೋಧ್ಯ ರಥ ಶಿಲ್ಪಿ ರಾಜಗೋಪಾಲ್ ಆಚಾರ್ಯ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವಕರ್ಮ ಅಭಿಮಾನಿ ವೇದಿಕೆಯವರು ತಿಳಿಸಿದರು. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾರ್ಚ್ 7ರ ಭಾನುವಾರದಂದು ಸಂಜೆ ಕುವೆಂಪು ರಂಗಮಂದಿರದಲ್ಲಿ ಶಿಲ್ಪಿಗಳಿಗೆ ಗೌರವ ಸನ್ಮಾನ ಹಾಗೂ ಡ್ರೆಸ್ ಲೈನ್ ಪ್ರಾಯೋಜಕತ್ವದಲ್ಲಿ ಭಾವಯಾನ ಸವಿಗಾನದ ಸಂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಭಾವಯಾನ ಎನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಹಾಡುಗಳು ಮತ್ತು ಕನ್ನಡ ಹಾಡುಗಳನ್ನು ಹಾಡ್ತಾರೆ, ಹಾಗೆ ಭಾವಗೀತೆಗಳನ್ನು ಹಾಡ್ತಾರೆ. ಈ ಭಾವಗೀತೆಗಳ ಭಾವಾರ್ಥ ವಿವರಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅಯೋಧ್ಯೆಯ ರಾಮ ವಿಗ್ರಹ ಮಾಡಿರುವಂಥ ಅರುಣ್ ಯೋಗಿರಾಜ್ ಇವರು ಬರ್ತಾರೆ. ಇವರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದೀವಿ. ಹಾಗೆ ಅಯೋಧ್ಯೆಗೆ ಮರದ ರಥವನ್ನು ಮಾಡ್ತಾ ಇರೋ ಕೋಟೇಶ್ವರದ ರಾಜಗೋಪಾಲ್ ಆಚಾರ್ಯ ಅಂತ ಅವರು ಕೂಡ ಬರ್ತಾರೆ. ಅವರಿಬ್ಬರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀಯುತ ಚಂದ್ರಕಾಂತ್ ಶಿವಮೊಗ್ಗ ಸಂಪಾದಕರು ಅವರು ಬರ್ತಾರೆ. ಉದ್ಘಾಟನೆ ಹಿರಿಯ ಯಕ್ಷಗಾನ ಕಲಾವಿದ ಕೆ ರಮೇಶ್ ಆಚಾರ್ಯ ಅವರಿರ್ತಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ನಾವೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅರೇಂಜ್ ಮಾಡಿದಾಗ ಅರುಣ್ ಯೋಗಿರಾಜ್ ಅವರಿಗೊಂದು ಶಿವಮೊಗ್ಗದಲ್ಲಿ ಸನ್ಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಕಾರ್ಯಕ್ರಮವನ್ನು ನಿರೂಪಣೆ ಹಾಕಿದ್ದು. ಅದಾದ ನಂತರ ರಾಜಗೋಪಾಲ್ ಅವರು ಮರದ ರಥ ಮಾಡ್ತಾರೆ ಅಂತ ಗೊತ್ತಾಯಿತು. ಅವರನ್ನು ಕೂಡ ಶಿವಮೊಗ್ಗ ನಗರ ಕರೆಸಬೇಕು ಅಂತ ಒಂದು ಇಚ್ಛೆಯಿಂದ ಬೆಂಗಳೂರಿನ ಪರಮಪದ ಅನ್ನೋ ಟೀಮನ್ನು ನಾವು ಆಹ್ವಾನಿಸಿದ್ದೀವಿ. ಅದರಲ್ಲಿ ಒಳ್ಳೆ ಗಾಯಕರಿದ್ದಾರೆ. ರಾಮಚಂದ್ರ, ಸ್ಪರ್ಶ, ಶರದೀಪ್ ಪಾಟೀಲ್. ಈ ಶರದೀಪ್ ಪಾಟೀಲ್ ಅವರು ಕೂಡ ಹಿಂದಿ ಸರಿಗಮಪ ಹಾಗೂ ಇಂಡಿಯನ್ ಐಡಲಲ್ಲಿ ಹಾಡಿರುವಂಥವರು. ಆ ಗೀತೆಗಳ ಬಗ್ಗೆಯೂ ಅಷ್ಟೇ ಆಳವಾಗಿ ತಿಳ್ಕೊಂಡು ಬಂದು ಅದನ್ನು ಗಾಯನದಷ್ಟೇ ನಿರೂಪಣೆಗೂ ಜನ ಕಾಯುವಷ್ಟು ಒಂದು ಒಳ್ಳೆ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ ರಾಘವೇಂದ್ರ ಕಾಂಚನ್. ಹಾಗೆ ವಾದ್ಯಗೋಷ್ಠಿಯಲ್ಲಿ ಎಲ್ಲರೂ ಇಂಟರ್ನ್ಯಾಷನಲ್ ಕಲಾವಿದರೆ, ಒಳ್ಳೊಳ್ಳೆ ಕಲಾವಿದರು, ಒಬ್ಬರಿಗಿಂತ ಒಬ್ಬರು ತುಂಬ ಉತ್ತಮ ಪ್ಲೇಯರ್ಸ್ಗಳವರು. ಈ ಅದ್ಭುತ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಬೇಕು. ಹಾಗೆ ನಮಗೆ ಒಳ್ಳೆಯ ಒಂದು ಪ್ರಚಾರ ಕೊಟ್ಟು ನಮ್ಮ ಕಾರ್ಯಕ್ರಮನ ಪತ್ರಕರ್ತರು ನೀವು ನಮಗೆ ಯಶಸ್ಸಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ.